ನಮಸ್ಕಾರ. ಇವತ್ತೊಂದು ಸಾಂಪ್ರದಾಯಿಕವಾದ ಒತ್ತು ಶಾವಿಗೆಯೊಂದಿಗೆ ಬಂದಿದ್ದೇನೆ. ಒತ್ತು ಶಾವಿಗೆ ನಮ್ಮ ಕರಾವಳಿ ಸೈಡಲ್ಲಿ ತುಂಬ ಫೇಮಸ್ ಆದ ತಿಂಡಿ. ಇದಕ್ಕೆ 1-2 ಕಪ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿನ ನೆನೆಸಿ ರಾತ್ರಿಯೇ ರುಬ್ಬಿ ಇಟ್ಕೊಳ್ಬೇಕು. ನೈಸಾಗಿ ರುಬ್ಬಬೇಕು. ಸೋನಾ ಮಸೂರಿಯಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ದೋಸೆ ಅಕ್ಕಿ ಒಂದೊಂದು ಸಲ ಒಂದೊಂದು ಥರ ಇರೋದ್ರಿಂದ ಕೆಲವು ಸಲ ಅಂಟಾಗ್ತದೆ. ಬೆಳಿಗ್ಗೆ ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಒಂದು ದಪ್ಪ ತಳದ ಬಾಣಲಿಗೆ ಹಾಕಿ ಮಗ್ಚಬೇಕು. ಬಾಸುಮತಿ ಅಕ್ಕಿಯಿಂದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಸೋನಾ ಮಸೂರಿ ಆದರೆ ತುಂಬ ಒಳ್ಳೆ ಬರ್ತದೆ ಶಾವಿಗೆ. ಈ ರೀತಿ ಕೈ ಬಿಡದೆ ಮಗ್ಚ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿತದೆ ಕೂಡಲೇ. ತುಂಬ ಬೇಗ ಆಗ್ತದೆ ಇದು, ಒಂದು 15 ನಿಮಿಷ ಸಾಕು. ಈ ಥರ ಕಂಟಿನ್ಯೂಸ್ ಆಗಿ ಮಗ್ಚ್ತಾ ಇರಬೇಕು. ಬೇಗ ಗಟ್ಟಿ ಆಗ್ತದೆ. ಅದು ಹಿಟ್ಟು ಕಾಣಿಸ್ಬಾರ್ದು, ಅಷ್ಟೊತ್ತವರೆಗೆ ಅದನ್ನು ಮಗ್ಚಬೇಕು. ಹಿಟ್ಟು ಫುಲ್ಲು ಆರ್ತನಿಸಿದ್ರು ಕೂಡಲೇ ಒಲೆ ಆಫ್ ಮಾಡ್ಬೋದು. ಮತ್ತು ನಾವು ಹೇಗೂ ಮತ್ತೊಂದು ಸಲ ಬೇಯಿಸ್ತೇವೆ ಅದನ್ನು, ಆಗ ಚೆನ್ನಾಗಿ ಬೆಂದ್ಕೊಳ್ತದೆ ಅದು. ತುಂಬ ರುಚಿಕರವಾದ ಈ ತಿಂಡಿ ಮನೆಯಲ್ಲಿ ಮಾಡಿದರೆ ಬಗೆ ಬಗೆಯ ಐಟಮ್ ಒಂದು ಶಾವಿಗೆಯಿಂದನೇ ಮಾಡ್ಬೋದು. ಈ ಥರ ತಳ ಬಿಡ್ತದೆ. ಅಷ್ಟೊತ್ತಿಗೆ ಇದು ಆಯ್ತು ಅಂತೇಳಿ ಒಲೆ ಆಫ್ ಮಾಡಿದರೆ ಆಯಿತು. ಸ್ವಲ್ಪ ಬಿಸಿ ತಣಿದ್ರ ಕೂಡಲೇ ಕೈಯನ್ನು ನೀರಲ್ಲಿ ಮುಟ್ಕೊಂಡು ಈ ಥರ ಹಬೆಯಲ್ಲಿ ಬೇಯಿಸಬೇಕು. ಅಡಿಗಡೆ ನೀರು ಹಾಕಿದ ಕಡುಬಿನ ಅಟ್ಟದಲ್ಲಿ ಬಾಳೆ ಎಲೆ ಇಟ್ಟು ಅದರ ಮೇಲೆ ಈ ಥರ ಉಂಡೆ ಮಾಡಿ ಇಡಬೇಕು. ಅದನ್ನು ಮೇಲಿಂದ ಇನ್ನೊಂದು ಬಾಳೆ ಎಲೆಯನ್ನು ಮುಚ್ಚಬೇಕು. ಯಾಕಂತ ಹೇಳಿದರೆ ಅದರದ್ದು ಬೇಯುವಾಗ ನೀರು ಬೀಳ್ತದೆ ಮತ್ತು ಚೆನ್ನಾಗಾಗೋದಿಲ್ಲ ಅಂಥೇಳಿ. 15 ನಿಮಿಷ ಬೇಯಿಸಿದರೆ ಸಾಕು. ಈಗ ಚೆನ್ನಾಗಿ ಬೆಂದಿದೆ. ಈಗ ಶಾವಿಗೆ ಮಾಡುವ ಸಮಯ. ಶಾವಿಗೆ ಒರಳಿಗೆ ನಾವು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಒತ್ತಬೇಕು. ಶಾವಿಗೆ ಒರಳನ್ನು ಕಾಲಲ್ಲಿ ಟೈಟಾಗಿ ಹಿಡ್ಕೊಂಡಿರಬೇಕು. ಇನ್ನೊಬ್ಬರು ಎದುರುಗಡೆ ಕೂತ್ಕೊಂಡು ಪ್ಲೇಟನ್ನು ಹಿಡ್ಕೊಂಡ್ರೆ ಸುಲಭ ಆಗ್ತದೆ. ಇಲ್ಲಾಂದರೆ ಒಬ್ಬರೇ ಸ್ವಲ್ಪ ಆಚೆ ಈಚೆ ಮಾಡ್ತಾ ಕೈಯಲ್ಲಿ ಒತ್ಬೋದು. ಬಿಸಿ ಬಿಸಿ ಇರುವಾಗಲೇ ಒತ್ತೋದ್ರಿಂದ ಸುಲಭದಲ್ಲಿ ಆಗ್ತದೆ. ತಣ್ಣಗಾದ್ರ ಮೇಲೆ ಒತ್ತಲಿಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಹಾಕಬೇಕು, ಗಟ್ಟಿ ಆಗ್ತದೆ ಹಿಟ್ಟು. ಅದಕ್ಕೆ ಬಿಸಿ ಇರುವಾಗಲೇ ಮಾಡಬೇಕು ಇದನ್ನು. ತುಂಬ ಬೇಗ ಆಗ್ತದೆ ಇದು. ಇದರದ್ದು ಬೇಯಿಸಿದ ಉಂಡೆನೂ ಹಾಗೆ ತಿಂತಾರೆ ಕೆಲವರು. ಅದು ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ತೆಂಗಿನ ಎಣ್ಣೆ ಹಾಕ್ಕೊಂಡು ಉಪ್ಪಿನಕಾಯಿ ರಸದ ಜೊತೆ ತಿಂತಾರೆ ಅದನ್ನು. ಈ ರೀತಿ ಒಂದೊಂದೇ ಶಾವಿಗೆನ ಮಾಡಿ ಇಟ್ಕೊಂಡು ಬಾಳೆ ಎಲೆ ಮೇಲೆ ಹರಡಿಸಿ ಇಟ್ಕೊಂಡ್ರೆ ಬೇಗ ತಣ್ಣಗಾಗ್ತದೆ ಅದು. ಆಮೇಲೆ ಅದನ್ನು ಪಾತ್ರೆಗೆ ಎತ್ತಿ ಇಟ್ಕೊಳ್ಬೋದು. ಎಷ್ಟು ಉದುರಾಗಿ ಬಂದಿದೆ ನೋಡಿ. ತುಂಬ ಒಳ್ಳೆಯದಾಗ್ತದೆ ಇದು. ಆಗಾಗ ಮಾಡಿದರೆ ಬೆಳಗ್ಗಿನ ತಿಂಡಿಗೂ ಆಗ್ತದೆ, ಸಂಜೆ ತಿಂಡಿಗೂ ಇದರಿಂದ ನಾವು ತರಹೇವಾರಿ ತಿಂಡಿಗಳನ್ನು ಮಾಡಿಕೊಳ್ಬೋದು. ಬೆಳಿಗ್ಗೆ ತಿಂಡಿಗೆ ಕಾಯಿ ಹಾಲಿನ ಜೊತೆ ತಿನ್ಬೋದು, ಮಾವಿನಕಾಯಿ ಚಟ್ನಿ ಜೊತೆ ತಿನ್ಬೋದು, ಉಪ್ಪಿನಕಾಯಿ ರಸಕ್ಕೆ ತೆಂಗಿನ ಎಣ್ಣೆ ಸೇರಿಸ್ಕೊಂಡು ತಿನ್ಬೋದು. ಸಂಜೆಗೆ ಅದರದ್ದೇ ಚಿತ್ರಾನ್ನ ಮಾಡಿದರೆ ಆಯಿತು. ಇದು ಕೆಂಪು ಚಿತ್ರಾನ್ನ. ಇನ್ನೊಂದು ಹಸಿಮೆಣಸು ಮತ್ತು ಲಿಂಬೆಹಣ್ಣಿನ ರಸ ಹಾಕಿ ಮಾಡುವ ಚಿತ್ರಾನ್ನ. ಹೀಗೆ ಬಗೆ ಮಾಡ್ಬೋದು. ಒಮ್ಮೆ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.